ಗಣೇಶನ ಹಬ್ಬದ ದಿನದಲ್ಲಿ ಮುಸಲ್ಮಾನರಾದವರು, ಕ್ರಿಶ್ಚಿಯನ್ರಾದವರು ದಾರಿನಲ್ಲಿ ಆ ಕಡೆ ಈ ಕಡೆ ಜ್ಯೂಸ್ ಇಟ್ಕೊಂಡು, ಹಣ್ಣು ಹಂಪಲಿಟ್ಕೊಂಡು, ಫ್ರೂಟ್ ಸಾಲೆಡ್ಡು ಎಲ್ಲ ಇಟ್ಕೊಂಡು, ಬನ್ನಿ ನಮ್ಮ ಹಿಂದೂ ಬಂಧುಗಳೇ ಬನ್ನಿ, ಭಾಳ 2 ಕಿಲೋಮೀಟ್ರ್ ನಡೆದಿದ್ದೀರಿ, ಬಿಸಿಲಾಗಿದೆ, ಕುಡೀರಿ, ಜ್ಯೂಸ್ ಕುಡೀರಿ. ಇಂಥದ್ದು ಇಂಡಿಯಾ ಇತ್ತು, ಬೇಕಾದಷ್ಟು ವರ್ಷಗಳ ಕಾಲ ಇತ್ತು. ಸ್ವಾಮಿ, ನೀವು ಮೈಲ್ಡ್ನೆಸ್ಸು ಹಳೆ ಕಾಲದಿಂದ ಸ್ಪ್ರೆಡ್ ಆಗಿದೆ, ಜೈನಿಸಮ್ ಬುದ್ಧಿಸಮ್ ಜಾಸ್ತಿ ಮೈಲ್ಡ್ನೆಸ್ ಸ್ಪ್ರೆಡ್ ಮಾಡಿದ್ರು ಅಂತ ಹೇಳಿದ್ರಿ. ನಮ್ಮಲ್ಲಿ ಆದಿಗುರು ಶಂಕರಾಚಾರ್ಯರಿದ್ದರು, ಸ್ವಾಮಿ ವಿವೇಕಾನಂದ ಇದ್ದರು, ರಾಮಕೃಷ್ಣ ಪರಮಹಂಸ ಇದ್ದರು, ರಾಮಾನುಜಾಚಾರ್ಯರಿದ್ದರು, ರಮಣಶ್ರೀರಿದ್ದರು. ಅವ್ರು ಮೈಲ್ಡ್ ಸ್ಪ್ರೆಡ್ ಮಾಡಿದ್ರ, ವೈಲ್ಡ್ ಸ್ಪ್ರೆಡ್ ಮಾಡಿದ್ರ? ಶಂಕರಾಚಾರ್ಯರು ಎರಡನ್ನೂ ಮಾಡಿದರು. ಅವರು ಆಗ್ತಾನೆ ಧರ್ಮ ಬೋಧನೆ ಮಾಡ್ತಾ ಇದ್ದರೆ ಇನ್ನಿಲ್ಲದ ವಿರೋಧ ಬಂತು. ಅದಕ್ಕಾಗಿ ಒಬ್ಬ ಸನ್ಯಾಸಿಯಾಗಿ ಏನು ಮಾಡಿದರು, ಕೆಲವು ಸನ್ಯಾಸಿ ಗುಂಪುಗಳನ್ನೇ ನಿರ್ಮಾಣ ಮಾಡಿ, ಈ ತತ್ವಕ್ಕೆ ಯಾರಿಂದ ದುಷ್ಟರಿಂದ ತೊಂದರೆ ಬಂದರೆ ನೀವು ಅವರು ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಒಂದು ಸನ್ಯಾಸಿ ವರ್ಗವನ್ನು ನಿರ್ಮಾಣ ಮಾಡಿದರು. ನಾಗಾ ಸಾಧುಗಳು ಅಂದರೆ ಅವರೇ. ನಾಗಾ ಸಾಧುಗಳ ಹತ್ರ ಆಯುಧ ಇರುತ್ತೆ, ಅವರನ್ನು ಮುಟ್ಟು ನೋಡಿದರೆ ಮೇಲೆ ಕಳಿಸ್ತಾರೆ. ಅವ್ರಿಗೆ ಸಿಟ್ಟು ತರಿಸಿದ್ರಿ ಅಂದರೆ ಅವ್ರ ಮೇಲೆ ಕಳಿಸ್ಬಿಡ್ತಾರೆ. ಯಾಕೆಂದರೆ ಅವರು ಟ್ರೈನಪ್ ಆಗಿರೋದೇ ಹಾಗೆ. ಆ ಕಾಲದಲ್ಲೂ ಇತ್ತದು. ಆಮೇಲೆ ಕೆಲವು ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡುವುದಕ್ಕೆ ಸರ್ದಾರ್ಜಿಗಳು ಹುಟ್ಕೊಂಡ್ರು, ಗುರುನಾನಕರು ನಿರ್ಮಾಣ ಮಾಡಿದರು. ಅದಕ್ಕೋಸ್ಕರವೇ ಪ್ರತಿ ಸರ್ದಾರ್ಜಿ ಹೆಸರಿನ ಹಿಂದೆ ಸಿಂಹ ಅಂತ ಬರುತ್ತೆ. ಸಿಂಹದಂತೆ ನೀವಿರಬೇಕು, ದೌರ್ಜನ್ಯಗಳು, ದುಷ್ಟತನ, ಇಲ್ಲಿ ಕರೆನ್ಸಿ ತಗೋಬಾರ್ದು, ಇಲ್ಲಿ ಬರಬಾರ್ದು ಅಂತ ಹೇಳಿ ಸಿಂಹ ಅಂತ ಹೇಳಿ ಅವ್ರ ಹತ್ರ ಕೂಡ ಒಂದು ಆಯುಧ ಇರುತ್ತೆ. ಯಾವುದೇ ಸರ್ದಾರ್ಜಿನ ನೋಡಿ, ಅವ್ರ ಹತ್ರ ಒಂದು ಆಯುಧ ಇರುತ್ತೆ. ಅದು ಆವತ್ತಿನಿಂದ ನಡೀತಾನೇ ಇದೆ. ಇದಕ್ಕೆ ಒಂದು ಗುಂಪು ನಿರ್ಮಾಣ ಆಗೇ ಇದೆ.